ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಾವಿನಾಳ ಗ್ರಾಮದಲ್ಲಿ ಇಂದು ಶ್ರೀ ಹನುಮಾನ್ ಜಯಂತಿಯ ಪ್ರಯುಕ್ತ ನೂತನವಾಗಿ ಲೋಕಾರ್ಪಣೆಗೊಂಡ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಇಂದು ಸುತ್ತಮುತ್ತ ಗ್ರಾಮಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು. ಪ್ರತಿಷ್ಠಾಪನೆಗೆ ಅಂಗವಾಗಿ ತೆಂಗಿನಕಾಯಿ ಒಡೆದು ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ಇದು ಕೊನೆಯ ದಿನದ ಬಹಳ ವಿಶೇಷವಾಗಿ ತಯಾರಿಸಿದ ಪ್ರಸಾದವನ್ನು ಸ್ವೀಕರಿಸಿದರು. ಸತತ 5 ದಿನಗಳಿಂದ ನಡೆದ ಪ್ರವಚನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ, ಪ್ರಸಾದದ ವ್ಯವಸ್ಥೆ ಬಗ್ಗೆ ಗ್ರಾಮದ ಮುಖಂಡರುಗಳು ಸವಿಸ್ತಾರವಾಗಿ ವಿವರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಬಲ ಭೀಮರಾವ್ ದಳಪತಿ, ಶ್ರೀ ನಂದು ದಣಿ, ಅಯ್ಯಪ್ಪ ಗೌಡ, ಹನುಮಂತರಾಯ ಮಾಸ್ಟರ್, ರಾಜಪ್ಪ ಕಲ್ಮನಿ, ದುರ್ಗಪ್ಪ ಜಂಬಲದಿನ್ನಿ, ಕರಿಯಪ್ಪ ಅಂಬಿಗರ್, ದುರ್ಗಪ್ಪ ಚಲವಾದಿ, ಧರ್ಮಪ್ಪ ಕಟ್ಟಿಮನಿ, ಸಿದ್ದಪ್ಪ ಹಾದಿಮನಿ, ವಿವೇಕ ದಣಿ ಹಾಗೂ ಗ್ರಾಮಸ್ಥರು ಮುಖಂಡರು ಉಪಸ್ಥಿತರಿದ್ದರು. ಹೊರಗಡೆ ಬಂದು ಜಾಗ ಮಾಡಿಕೊಳ್ಳಬೇಕಿಲ್ಲ. ಭಕ್ತಾದಿಗಳು ಹೊರಗಡೆಯಿಂದ ಬಂದಿರುವ ಭಕ್ತಾದಿಗಳಿಗೆ ಕೆಲಸ ಮಾಡಲು ಅವಲಂಬಿಸಿ ಮಾಡಿಕೊಳ್ಳಬೇಕಾಗಿ ಅನುವು ಮಾಡಿಕೊಳ್ಳಬೇಕಾಗಿ ತಮಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಎಲ್ಲ ಭಕ್ತಾದಿಗಳಿಗೆ ಕೇಳಿಕೊಳ್ಳುವುದರಿಂದ प्रसाद अवकाश करा आणि गावाने संध्याकाळी केव्हा झाली तर पण दर्शन करू शकतो. बैलगाडीला जरा वाट करून द्या. हॅलो फोटोग्राफर ಅವರು ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಭಕ್ತಾದಿಗಳು ದರ್ಶನ ಆದಂತ ಭಕ್ತಾದಿಗಳು ಹೊರಗೆ ಬರಬೇಕು. ನಾವು 5 ವರ್ಷದಿಂದ ಆಂಜನೇಯ ದೇವಸ್ಥಾನದ ಹೊಸ ದೇವರು ನಿರ್ಮಾಣ ಮಾಡ್ಬೇಕಂತೇಳಿ ಹೊಸ ಕಟ್ಟಡ, ಕಲ್ಲಿನ ಕಟ್ಟಡನೇ ಮಾಡ್ಬೇಕಂತ ಎಲ್ಲ ಊರ ನಿರ್ಣಯ ಮಾಡಿಕೊಂಡು 5 ವರ್ಷದಿಂದ ಈ ಕೆಲಸ ಕಾರ್ಯಕ್ಕೆ ನಾವು ತೊಡಗಿಸ್ಕೊಂಡಿದ್ವಿ. ಹೀಗೆ ಊರವರು ಎಲ್ಲ ಸಮಾಜದ ಎಲ್ಲರಿಗೂ ನಮಗೆ ಸಹಕಾರ ಭಾಳ ಇದೆ. ಆದ್ದರಿಂದ ನಾವು ಈಗ ಹನುಮ ಜಯಂತಿ ಅಂದನೇ ಈ ದೇವಸ್ಥಾನ ಆಂಜನೇಯ ದೇವಸ್ಥಾನ ಲೋಕಾರ್ಪಣೆ ಮಾಡ್ಬೇಕಂತ ನಿರ್ಧಾರ ಮಾಡಿಕೊಂಡು 29ನೇ ತಾರೀಕಿನಿಂದ ಈ 2ನೇ ತಾರೀಕಿನವರೆಗೆ ಹಲವು ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ. ಮುಖ್ಯವಾಗಿ 31ನೇ ತಾರೀಕು 108 ಮುತ್ತೈದೆಯರ ಕಳಸ ಕುಂಭಕ್ಕೆ ಮೆರವಣಿಗೆ ಮಾಡಿದ್ವಿ. ಹೊಸ ದೇವರುಗಳನ್ನು ಆಗಮನ ಮಾಡ್ಕೊಂಡಿದ್ವಿ. ಆದ ತಕ್ಷಣ 1ನೇ ತಾರೀಕಿಗೆ ನಾವು ಹವನ ಹೋಮ ಕಾರ್ಯಕ್ರಮಗಳು ಜರುಗಿದವು. ಇವತ್ತು ಏನದಲ್ಲ ಆಂಜನೇಯ ಮತ್ತು ಶ್ರೀ ಗಣೇಶ, ಬಸವೇಶ್ವರ ಮತ್ತು ಮಹಾನಂದಿ ಮತ್ತು ನವಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ. ಈ 5 ದಿನಗಳ ಕಾಲ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲದವರೆಗೆ ಅನ್ನದಾಸೋಹ ಕಾರ್ಯಕ್ರಮ ಇತ್ತು. ಯಾಕಂದರೆ ಇದು ದೇವಸ್ಥಾನದ ಕಾರ್ಯಕ್ರಮ ಅಂದಾಗ ಎಲ್ಲರೂ ಮನೆಯಲ್ಲಿ ಬೀಗರು ಬಂದಾರ, ನಮ್ಮ ಮಗಳು ಬಂದಾಳ ಅಂತ ಕೂತ್ರೆ ಇಲ್ಲಿ ದೇವಸ್ಥಾನದ ಕಾರ್ಯಗಳು ಮಾಡೋರು ತೊಂದರೆ ಆಗೋದ್ರಲ್ಲಿಂತ ಬೆಳಗ್ಗೆ 7 ಗಂಟೆಯಿಂದ ಸತತವಾಗಿ ರಾತ್ರಿ 10-11 ಗಂಟೆವರೆಗೆ ಅನ್ನಪ್ರಸಾದ ಸೇವೆಯನ್ನು ಇಟ್ಟಿದ್ವಿ. ಇದಕ್ಕೆಲ್ಲ ಊರವರು, ಗ್ರಾಮಸ್ಥರು, ಎಲ್ಲ ಸಮಾಜದ ಎಲ್ಲ ಯುವಕರದು ಬಹಳ ಸಹಕಾರ ಇತ್ತು. ಇದು ಇಂದು ಲೋಕಾರ್ಪಣೆ ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗ್ತಾಯಿದೆ. ನಾ ಎಲ್ಲ ಗ್ರಾಮಸ್ಥರಿಗೆ, ಸುತ್ತಮುತ್ತಲು ಎಲ್ಲ ಯುವಕರಿಗೆ, ಊರಿನ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನನಗಿನ್ನ ದೊಡ್ಡವರಿಗೆ ಹಾಗೂ ಸಣ್ಣವರಿಗೆ ಎಲ್ಲರಿಗೂ ಇದೇ ಆಂಜನೇಯನ ಆಶೀರ್ವಾದ ಹೀಗೆ ಮುಂದುವರಿಯಲಿ ಅಂತ ಕೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸರ್, ನಿಮ್ಮ ಹೆಸರು ಏನಂದ್ರೆ? ವಿವೇಕಾನಂದ ಸಾಳುಂಕಿ. ದೇವರ ಪ್ರತಿಷ್ಠಾಪನೆ ಇವತ್ತು ಹನುಮಾನ್ ಜಯಂತಿ ದಿನವೇ ಮಾಡಿದ್ವಿ. ಇದು 5 ದಿನದಿಂದ ಕಾರ್ಯಕ್ರಮ ನಡೀತಾ ಇದೆ. 29ರಿಂದ 2ನೇ ತಾರೀಕುವರೆಗೆ 29ರಿಂದ 2ನೇ ತಾರೀಕುವರೆಗೆ ಸಾಯಂಕಾಲ ಪ್ರವಚನ ಕೂಡ ನಡೀತಾ ಇದೆ. ಹಂಗೆ 5 ದಿನಗಳ ಕಾಲ ದಾಸೋಹ ವ್ಯವಸ್ಥೆನೂ ಇದೆ. ಇಲ್ಲಿ ನಮ್ಮೂರಲ್ಲಿ ಇನ್ನೂ ಜಗಳ ಜೂಟ ಎದುರಿಗೂ ಇಲ್ಲಿ ತಾನೇ ತಕರಾರಾಗಿಲ್ಲ. ಏನು ಇದು ಕಾರ್ಯಕ್ರಮ ನೆಮ್ಮದಿಯಿಂದ ಆಗಿದೆ. ಏನು ತೊಂದರೆ ತಕರಾರು ಏನೂ ಆಗಿಲ್ಲ. ಇದು ಆಂಜನೇಯನ ಕೃಪಣೆ ಅನ್ನಬೇಕು. ನಮ್ಗೆ 18 ವರ್ಷದಿಂದ ಇದು ದೇವರ ಕಟ್ಟಡ ನಡೀತಾನೇ ಇದೆ. ಆದರೆ ಇವತ್ತು ಈ ಹಂತಕ್ಕೆ ಬಂದು ಮುಟ್ಟಿದ್ದು ಇಷ್ಟು ದೊಡ್ಡ ಗುಡಿ
ಸ್ಥಾಪನೆ ಆಗಿದೆ. ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ನಿಮ್ಮ ಹೆಸರು ರೀ? ನನ್ನ ಹೆಸರು ಧೀರಜ್ ಕುಮಾರ್. ಹವಿನಾಳ ಗ್ರಾಮದಿಂದ ಹವಿನಾಳಪ್ಪ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮಾತಾಡ್ತಿದ್ದೇನೆ. ಈ ನಮ್ಮ ದೇವಸ್ಥಾನವು ಕಟ್ಟಿ ಅದರ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕೆಂದು 29ನೇ ತಾರೀಕಿನಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ ರೀ. ಈ 29ಕ್ಕೆ ಒಂದು ಪ್ರೋಗ್ರಾಮ್ ಇತ್ತು. 30, 31, 1 ಮತ್ತು 2 5 ದಿವಸ ಕಾರ್ಯಕ್ರಮ ಇತ್ತು ರೀ. ಈಗ 2 ದಿವಸ ಇವತ್ತೆಲ್ಲ 2ನೇ ತಾರೀಕಿಗೆ ಕಂಪ್ಲೀಟ್ ಎಲ್ಲ ಪ್ರಾಣ ಪ್ರತಿಷ್ಠೆ ಆಯಿತು. ಎಲ್ಲ ದೇವರದ್ದು ಭಾಳ ಸುಖ ಶಾಂತಿಯಿಂದ ಸಮೃದ್ಧಿಯಾಗಿ ಭಾಳ ಸಂತೋಷದಿಂದ ಊರವರು ಎಲ್ಲರೂ ಕಲಿತು ಎಲ್ಲರೂ ಮೆರೆದು ಎಲ್ಲರೂ ಭಾಳ ಸಂತೋಷವಾಗಿದ್ದಾರೆ. ಮತ್ತು 5 ದಿವಸ ಎಲ್ಲರಿಗೆ ಬೆಳಗ್ಗೆ ಅವರಿಗೆ ಚಹಾ ಪಾನಿ ನಾಷ್ಟ, ಮಧ್ಯಾಹ್ನ ಅವರಿಗೆ ಎಲ್ಲ ಮಹಾಪ್ರಸಾದ, ಸಾಯಂಕಾಲ ಮಹಾಪ್ರಸಾದ ಎಲ್ಲರಿಗೆ ಇದು ಮಾಡಿ ಭಾಳ ಬರಕತ್ತಿನಿಂದ ನಡೆದೋಯ್ತು ರೀ. ಇದು ನಿಮ್ಮ ಹೆಸರು ಏನಂದ್ರಿ? ನಿಮ್ಮ ಹೆಸರು? ನನ್ನ ಹೆಸರು ಶಿವಾಜಿರಾವ್ ಸಾಳುಂಕೆ ರೀ. ನನ್ನ ಹೆಸರು ಶಿವಾಜಿರಾವ್ ಸಾಳುಂಕೆ, ದೊಡ್ಡ ಮನೆ.